ಸೌಜನ್ಯ ಪರ ಹೋರಾಟಗಾರನಿಂದಲೇ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ಸಂಘಟನೆ ಅಧ್ಯಕ್ಷನಿಂದ ಮತ್ತೊಬ್ಬ ಸಂಘಟನೆಯ ಮಹಿಳೆಗೆ ದೌರ್ಜನ್ಯ ಆಗಿದೆ. ಸೌಜನ್ಯ ಪರ ಹೋರಾಟಗಾರನಿಂದಲೇ ಲೈಂಗಿಕ ದೌರ್ಜನ್ಯ ಅಥವಾ ಕಿರುಕುಳ ಆಗಿದೆ ಅನ್ನುವಂತಹ ಆರೋಪ ಇದೆ. ಸಂಘಟನೆಯ ಅಧ್ಯಕ್ಷನಿಂದ ಮತ್ತೊಬ್ಬ ಸಂಘಟನೆ ಮಹಿಳೆಗೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪ. ಫೋಟೋಗಳನ್ನು ಎಡಿಟ್ ಮಾಡಿ ಫೇಸ್ಬುಕ್ಗೆ ಹಾಕಿ ಕಿರುಕುಳವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡಲಾಗಿದೆ. ಕೊಟ್ಟಂತಹ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಮಹಿಳೆ ಗೌರವಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಫೋಟೋ ಎಡಿಟ್ ಮಾಡಿ ತನ್ನ ಫೋಟೋ ಜೊತೆಯಲ್ಲಿ ಹಾಕಿ ದೌರ್ಜನ್ಯ. ಕರುನಾಡ ಯುವ ಸೇನೆಯ ಅಧ್ಯಕ್ಷ ರವಿಕುಮಾರ್ ಎಂಬಾತನ ಕೃತ್ಯ ಇದೀಗ ಗೊತ್ತಾಗ್ತಾ ಇದೆ. ಕರುನಾಡ ಯುವ ಸೇನೆಯಲ್ಲಿ ಮಹಿಳಾ ಅಧ್ಯಕ್ಷೆಯಾಗಿದ್ದಾರೆ ಸಂತ್ರಸ್ತೆ. ಈ ಸಂದರ್ಭದಲ್ಲಿ 2.5 ಲಕ್ಷ ಹಣವನ್ನ ಪಡೆದುಕೊಂಡಿದ್ರಂತೆ ರವಿಕುಮಾರ್. ಸದ್ಯ ಶ್ರೀರಾಮ ಸೇನೆ ಕಾರ್ಯಕರ್ತೆಯಾಗಿರುವಂಥದ್ದು ಮಹಿಳೆ. ಸೊ ಆ ಮಹಿಳೆಗೆ ಅವರು ಚಿತ್ರಹಿಂಸೆಯನ್ನ ರವಿಕುಮಾರ್ ನೀಡ್ತಾ ಇದ್ದಾರಂತೆ. ಇದೇ ರವಿಕುಮಾರ್ ಸೌಜನ್ಯ ಪರವಾಗಿ ಹೋರಾಟದಲ್ಲೂ ಕೂಡ ಭಾಗಿಯಾಗಿರುವಂತಹ ವ್ಯಕ್ತಿ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣ ಜೊತೆಯಲ್ಲಿ ನಿಂತ್ಕೊಂಡು ಬೆಂಬಲವನ್ನ ಕೂಡ ಕೊಟ್ಟಿರ್ತಾರೆ. ಸೌಜನ್ಯ ಅವರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳಿ ಪಾದಯಾತ್ರೆಯನ್ನ ಕೂಡ ಮಾಡಿದಂತಹ ವ್ಯಕ್ತಿ ಈ ರವಿಕುಮಾರ್. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಇವರ ವಿರುದ್ಧವಾಗಿ ದಾಖಲಾಗಿದೆ. ರವಿಕುಮಾರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ವಂಚನೆಯ ಕೇಸ್ ದಾಖಲಾಗಿದೆ. ನೋಡಿ, ಈತನೇ ರವಿಕುಮಾರ್ ಮಹಿಳೆಗೆ ಏನೋ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಈತ. ಕೊಟ್ಟಂತಹ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಮನೆ ಮುಂಭಾಗದಲ್ಲಿ ಜಗಳವನ್ನ ಮಾಡಿರ್ತಾರೆ ಈತ. ಹೀಗಾಗಿ ಕರುನಾಡ ಯುವ ಸೇನೆ ಸಂಘಟನೆ ತೊರೆದಿರ್ತಾರೆ ಮಹಿಳೆ. ಆಕೆಯ ವಿರುದ್ಧವಾಗಿ ಈತ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇರ್ತಾನೆ, ಕಿರುಕುಳವನ್ನ ಕೊಡ್ತಾ ಇರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್, ಏನಿದು ಸೌಜನ್ಯ ಪರ ಹೋರಾಟಗಾರನಿಂದ ಲೈಂಗಿಕ ಕಿರುಕುಳ ಪ್ರಕರಣ ಏನಿದೆ, ಅದರ ಬಗ್ಗೆ ಸದ್ಯದ ಅಪ್ಡೇಟ್ಸ್? ಕುಸುಮ, ಏನು ಸೌಜನ್ಯ ಪರ ಹೋರಾಟ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಏನೋ ಒಂದು ಸಂಘಟನೆಯ ಹೆಸರಲ್ಲಿ ಈತ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾ ಇದ್ದ. ಹಾಗಾಗಿ ಕೆಲವೊಂದು ಹೋರಾಟಗಳು ಮತ್ತು ಸಂಘಟನೆಗಳ ಹೆಸರಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಮಹಿಳೆಯು ಕೂಡ ಆತನಿಗೆ ಪರಿಚಯ ಆಗುತ್ತೆ. ಪರಿಚಯದಲ್ಲಿ ಈಕೆಯು ಕೂಡ ಮಹಿಳಾ ಘಟಕದ ಅಧ್ಯಕ್ಷನಾಗಿ ಕೂಡ ಮಾಡಿರ್ತಾನೆ ಈ ರವಿಕುಮಾರ್. ಆಗ ಆಕೆಯ ಬಳಿ ಕುಟುಂಬದ ಸಮಸ್ಯೆ ಇದೆ ಅಂತ ಹೇಳಿ ಹಣವನ್ನು ತೆಗೆದುಕೊಂಡಿರ್ತಾನೆ. ಹಣವನ್ನು ತೆಗೆದುಕೊಂಡು ಕೆಲ ತಿಂಗಳುಗಳ ಕಾಲ ವಾಪಸ್ ಕೊಟ್ಟಿರೋದಿಲ್ಲ. ಹಣವನ್ನ ವಾಪಸ್ ಕೇಳದಂತ ವೇಳೆಯಲ್ಲಿ ಹೇಗೆ ಕೂಡ ಧಮಕಿ ಹಾಕಿರ್ತಾನೆ. ಹಾಗೆ ಈತನ ಒಂದು ಫೋಟೋಗಳನ್ನು ತೆಗೆದುಕೊಂಡಿರುವಂತಹ ಸಂದರ್ಭಗಳಲ್ಲಿ ಆಕೆಯ ಫೋಟೋಗಳೇನಿರುತ್ತೆ ಅದನ್ನ ಮಾರ್ಕ್ ಮಾಡಿ ಅಶ್ಲೀಲವಾಗಿ ಎಡಿಟ್ ಮಾಡಿ ಅವುಗಳನ್ನ ಈಕೆ ಒಂದು ಚಾರಿತ್ರ್ಯ ಹರಣ ಮಾಡುವ ನಿಟ್ಟಿನಲ್ಲಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರ್ತಾನೆ. ಅಲ್ಲದೆ ತನ್ನ ಗಂಡನಿಗೆ ವಿಚಾರವನ್ನು ಹೇಳಿದಂತ ವೇಳೆಯಲ್ಲಿ ಕೂಡ ಆತನ ಬಳಿಯೂ ಕೂಡ ಈಕೆಯ ಒಂದು ಚಾರಿತ್ರ್ಯ ಬಗ್ಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಮಾತಾಡಿರುವಂತದ್ದನ್ನು ಕೂಡ ಆಕೆಯ ಮೇಲೆ ಹೇಳಿರ್ತಾನೆ. ಹಾಗಾಗಿ ಆಕೆ ಕೆಜೆ ನಗರ ಠಾಣೆಗೆ ತೆರಳಿ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಆತನನ್ನ ಬಂಧನ ಮಾಡಿ ಜೈಲಿಗೂ ಕೂಡ ಹಟ್ಟಿರುವಂತದ್ದು. ಇನ್ನು ಈ ರವಿಕುಮಾರ್ ಏನಿದ್ದಾನೆ, ಈತ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಏನು ಹೋರಾಟಗಾರರಂತ ಹೇಳಿ ಏನು ಗುರುತಿಸಿಕೊಂಡಿದ್ದಾರೆ ಅವರ ಜೊತೆ ಕೂಡ ಈತ ಪಾದಯಾತ್ರೆಯನ್ನ ಮಾಡಿ ಸೌಜನ್ಯಳ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿ ಈತ ಬುರುಡೆ ಕೂಡ ಬಿಟ್ಟಿದ್ದ. ಹಾಗಾಗಿ ಆ ಫೋಟೋಗಳು ಕೂಡ ಎಲ್ಲವೂ ಕೂಡ ವೈರಲ್ ಆಗಿದೆ. ಸದ್ಯ ಏನು ಒಂದು ಮಹಿಳೆಗೆ ಒಂದು ನ್ಯಾಯವನ್ನು ಕೊಡಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಈತ ಬೇರೊಂದು ಮಹಿಳೆಯ ಜೊತೆ ಅಸಭ್ಯಗೆ ವರ್ತಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ಕೂಡ ಜೈಲಿಗೆ ಹಟ್ಟಿದ್ದಾರೆ. ಕೇವಲ ಈ ರೀತಿಯಾಗಿ ಕೇವಲ ಒಬ್ಬರಿಗೆ ಅಷ್ಟೇ ಮಾಡಿದಾನ ಅಥವಾ ಬೇರೆ ಯಾರಾದ್ರೂ ಹೆಣ್ಣು ಮಕ್ಕಳನ್ನ ಕೂಡ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಪಡೆದು ಧಮಕಿ ಹಾಕಿದಾನ ಅನ್ನೋಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಅವ್ರು ಏನಾದ್ರೂ ದೂರು ಕೊಟ್ರೆ ಆತನ ವಿರುದ್ಧ ಮತ್ತೆ ಅಷ್ಟು ದೂರುಗಳು ಕೂಡ ದಾಖಲಿಸಿಕೊಳ್ಳುವ ಸಾಧ್ಯತೆ ಇರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.